ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವರ್ತಿ ಆಸ್ತರ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತೇಶುವಿನ ಮಧುರವಾದ ನಾಮದಲ್ಲಿ ವಂದನೆಗಳು. ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಅನೇಕ ಜನರು ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮ ನಮಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಡುವುದಕ್ಕಾಗಿ ಕರ್ತನಿಗೆ ಮಹಿಮೆಯಾಗಲಿ. ಸತತವಾಗಿ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮವನ್ನು ನೋಡುತ್ತಾ ಕರ್ತನ ನಾಮವನ್ನು ಮಹಿಮೆಪಡಿಸ್ರಿ. ಈ ದಿನ ಕೂಡ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ನಾನು ಮಾತನಾಡಲಿಕ್ಕಿರುವಂಥ ವಿಷಯ ಕಣ್ಣೀರಿನ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆ ಅದಕ್ಕೆ ಆಧಾರವಾಗಿ ಪ್ರಸಂಗಿ 3ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ. ಈ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಂದಕ್ಕೂ ಸಮಯವಿದೆ. ಅಳುವ ಸಮಯ, ನಗುವ ಸಮಯ. ಹಾಗಾದರೆ ಕೀರ್ತನೆ 126 5ನೇ ವಾಕ್ಯ ಮತ್ತು 6ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವರು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವರು. ಪ್ರಾರ್ಥನೆಯಲ್ಲಿ ಅನೇಕ ವಿಧದಲ್ಲಿ ಪ್ರಾರ್ಥಿಸಬಹುದು. ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಜ್ಞಾನದಿಂದಲೂ ಪ್ರಾರ್ಥಿಸ್ತೇನೆ, ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ. ಕೆಲವು ಕಡೆಗಳಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ನಿಮಗೋಸ್ಕರವಾಗಿ ಬೇಡಿಕೊಳ್ಳುವಾಗ ಸಂತೋಷವಾಗಿ ಬೇಡಿಕೊಳ್ಳುತ್ತೇನೆ. ಕೆಲವು ಸಾರಿ ಹೇಳುತ್ತಾನೆ, ನಾನು ಬಹಳ ಭಾರಪಟ್ಟು ಕಣ್ಣೀರಿನಿಂದ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಹಾಗಿರುವುದಾದರೆ ಈ ದಿನ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿರುವಂಥ ವಿಷಯ ಕಣ್ಣೀರಿನ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಬಹಳ ಬಹಳ ಬೆಲೆ ಕೊಡುತ್ತಾರೆ. ಕಣ್ಣೀರಿನಿಂದ ಪ್ರಾರ್ಥಿಸಿದ ಭಕ್ತರ ಜೀವಿತದಲ್ಲಿ ಅನೇಕ ಅದ್ಭುತಗಳು ನಡೆದಿದೆ. ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಕಣ್ಣೀರನ್ನು ವ್ಯರ್ಥವಾಗಿ ಬಿಡೋದಿಲ್ಲ. ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ ನನ್ನ ಕಣ್ಣೀರು ನಿನ್ನ ತಿತ್ತಿಯಲ್ಲಿ ಶೇಖರಣೆ ಮಾಡಿದ್ದೀಯ. ಹಾಗಾದರೆ ದೇವ ಮಕ್ಕಳ ಕಣ್ಣೀರನ್ನು ನೀವು ದೇವ ಸನ್ನಿಧಾನದಲ್ಲಿ ಬಿಡುವಂಥ ಒಂದೊಂದು ಹನಿಯ ಕಣ್ಣೀರಿಗೂ ಸಹ ಬೆಲೆ ಇದೆ. ಸತ್ಯವೇದದಿಂದ ಕೆಲವೊಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಮೊದಲನೇದಾಗಿ, ದೇವರು ಹಾಗರಳ ಕಣ್ಣೀರನ್ನು ಕಂಡನು. ಆದಿಕಾಂಡ 21ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಆದಿಕಾಂಡ 21ನೇ ಅಧ್ಯಾಯ 15ರಿಂದ 17ನೇ ವಾಕ್ಯದವರೆಗೆ ನಾನು ಓದುತ್ತೇನೆ. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನ ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗುವು ಸಾಯುವುದನ್ನು ನೋಡಲಾರನೆ ಅಂದುಕೊಂಡು ಬಿಲ್ಸುಗೆಯಷ್ಟು ದೂರ ಹೋಗಿ ಅವನೆದುರಿಗೆ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿತು. ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಅಬ್ರಹಾಮನು ಹಾಗರಳಿಗೆ ಒಂದು ತಿತ್ತಿ ನೀರು, ಸ್ವಲ್ಪ ಬುತ್ತಿಯನ್ನು ಕೊಟ್ಟು ಕಳುಹಿಸಿಬಿಟ್ಟನು. ಅದು ಖಾಲಿಯಾದ ಮೇಲೆ ಹಾಗರಳಿಗೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ಈಗ ಮರುಭೂಮಿಯಲ್ಲಿ ತನ್ನ ಮಗುವನ್ನು ಹೊತ್ತುಕೊಂಡಿದ್ದಾಳೆ. ಮುಂದೆ ಅವಳಿಗೆ ದಾರಿ ಕಾಣದೆ ಅವಳು ಒಂದು ಕಡೆ ಮಗುವನ್ನು ಮಲಗಿಸಿ, ಒಂದು ಕಡೆ ಅವಳು ಗೋಳೋ ಎಂಬುದಾಗಿ ಅಳುತ್ತಿದ್ದಾಳೆ, ಕಣ್ಣೀರಿಡುತ್ತಿದ್ದಾಳೆ. ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ಹುಡುಗನ ಮೊರೆ ದೇವರಿಗೆ ಕೇಳಿಸಿತು. ಹಾಗರಳ ಕಣ್ಣೀರನ್ನು ದೇವರು ಕಂಡನು.
ಆ ಸ್ಥಳದಲ್ಲಿ ದೇವರು ಇಳಿದು ಬಂದು ದೇವದೂತನು ಹೇಳುತ್ತಿದ್ದಾನೆ, ಈ ಹುಡುಗನ ಮೊರೆ ದೇವರಿಗೆ ಕೇಳಿಸಿತು. ಅವರಿಬ್ಬರು ಕಣ್ಣೀರಿನಿಂದ ಕೂಗಿಕೊಳ್ಳುವಾಗ ಆ ಕಣ್ಣೀರನ್ನು ನೋಡಿ ದೇವರು ದೇವದೂತನನ್ನು ಕಳುಹಿಸಿಕೊಟ್ಟನು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಕೈ ಬಿಡಲ್ಪಟ್ಟ ಅವಸ್ಥೆಯಲ್ಲಿ, ನಿಮ್ಮ ಮರುಭೂಮಿಯ ಅವಸ್ಥೆಯಲ್ಲಿ ಯಾರು ನಿಮಗಿಲ್ಲದಿರುವಾಗ ಹಾಗರಳ ಹಾಗೆ ನೀವು ಕಣ್ಣೀರನ್ನು ಇಡುವುದಾದರೆ ಸ್ವರ್ಗದ ದೇವರು ಇಳಿದು ಬಂದು ನಿಮ್ಮನ್ನು ಮಾನಿಸುತ್ತಾನೆ. ಆ ಸ್ಥಳದಲ್ಲಿ ದೇವರು ಹೇಳಿದರು, ಆ ಸ್ಥಳದಲ್ಲಿ ನೀರಿನ ಒರತೆಗಳನ್ನು ದೇವರು ತೋರಿಸಿಕೊಟ್ಟರು. ಯಾವುದಕ್ಕಾಗಿ ಅವಳು ಕಣ್ಣೀರನ್ನು ಇಡುತ್ತಿದ್ದಳೋ ಆ ಕಣ್ಣೀರನ್ನು ಒರೆಸಿ ದೇವರು ಹಾಗರಳ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿದರು. ಹೌದು ಪ್ರೀತಿಯ ದೇವಜನರೇ, ಹಾಗರಳ ಹಾಗೆ ನೀನು ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಎರಡನೇದಾಗಿ, ಸತ್ಯವೇದದಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಂಥ ಭಕ್ತಳು ಯಾರೆಂಬುದಾಗಿ ನೋಡುವಾಗ ಹನ್ನಳು, ಸಾಮುವೇಲನ ತಾಯಿ ಹನ್ನಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಅವಳ ಜೀವಿತದಲ್ಲಿ ಒಂದು ಕೊರತೆ ಇತ್ತು. ಒಂದು ಸಾಮುವೇಲ 1ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ ನೋಡುತ್ತೇವೆ, ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಳುಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಹನ್ನ, ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದು ಏಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ. ನೋಡಿ, ಇಲ್ಲಿ ಹನ್ನಳನ್ನು ಅವಳ ಮನೆಯಲ್ಲಿದ್ದಂಥ ಸವತಿ ಪೆನಿನ್ನಳು ಆಗಾಗ ಚುಚ್ಚು ಮಾತುಗಳನ್ನು ಮಾತನಾಡುತ್ತಿದ್ದಳು. ನಿನಗೆ ಮಕ್ಕಳಿಲ್ಲ, ನೀನು ಬಂಜೆಯಾಗಿದ್ದೀಯಾ, ಹೀಗೆ ದಿನವೂ ಅವಳು ಕೆಣಕುತ್ತಿದ್ದಳು. ಅವಳು ಕೆಣಕುವಾಗ ಹನ್ನಳು ಬಹಳ ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಿದ್ದಳು. ನೋಡಿ, ಈ 1ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ ಅವಳು ಕಣ್ಣೀರನ್ನು ಯಾರ ಮುಂದೆ ಸುರಿಸುತ್ತಿದ್ದಾಳೆ? ತನ್ನ ಗಂಡನ ಮುಂದೆ ಅವಳ ಕಣ್ಣೀರನ್ನು. ಯಾವಾಗ ಪೆನಿನಳು ಇವಳಿಗೆ ಕೆಣಕಿ ನೋಯಿಸುತ್ತಾ ಇದ್ದಳು, ಅವಳ ಕಣ್ಣೀರನ್ನು ತನ್ನ ಗಂಡನ ಮುಂದೆ ಯಾವಾಗಲೂ ಸುರಿಸುತ್ತಿದ್ದಳು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯರ ಮುಂದೆ ನಾವು ಕಣ್ಣೀರು ಸುರಿಸುವಾಗ ನಮಗೆ ಬೆಲೆ ಇಲ್ಲ. ಮನುಷ್ಯರ ಮುಂದೆ ನಮ್ಮ ಕಣ್ಣೀರು ಇಡುವಾಗ ನಮಗೆ ಏನು ಕಾರ್ಯಗಳು ಸಂಭವಿಸುವುದಿಲ್ಲ. ಆದರೆ ಅದೇ ಹನ್ನಳು ಅದೇ ಅಧ್ಯಾಯ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅವಳು ಆಲಯಕ್ಕೆ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ. 2 ಭಾಗಗಳಲ್ಲಿ ಹೇಳಲ್ಪಟ್ಟಿದೆ. 7 ಮತ್ತು 8ನೇ ವಾಕ್ಯದಲ್ಲಿ ಅವಳು ಗಂಡನ ಮುಂದೆ ಕಣ್ಣೀರು ಸುರಿಸಿದಳು. 10ನೇ ವಾಕ್ಯದಲ್ಲಿ ಅವಳು ದೇವರ ಮುಂದೆ ಕಣ್ಣೀರು ಸುರಿಸಿದಳು. ಏನು ವ್ಯತ್ಯಾಸ? ಒಂದು ವೇಳೆ ಕೇಳಬಹುದು, ಪಾಸ್ಟರ್, ಮನುಷ್ಯರ ಮುಂದೆ ಕಣ್ಣೀರು ಸುರಿಸುವುದಕ್ಕೂ ದೇವರ ಮುಂದೆ ಕಣ್ಣೀರು ಸುರಿಸುವುದಕ್ಕೂ ಏನು ವ್ಯತ್ಯಾಸವಿದೆ? ವ್ಯತ್ಯಾಸವಿದೆ. ನೀನು ಮನುಷ್ಯರ ಮುಂದೆ ಕಣ್ಣೀರು ಸುರಿಸುವಾಗ ನೀನು ಲಜ್ಜೆ ಪಟ್ಟು ಹೋಗುತ್ತೀಯ. ವರ್ಷ ಅವಳು ಗಂಡನ ಮುಂದೆ ಕಣ್ಣೀರು ಸುರಿಸಿದಳು, ಅವಳ ಲಜ್ಜೆ ಮಾರ್ಪಡಲಿಲ್ಲ. ಅವಳ ಜೀವಿತದಲ್ಲಿ ಹಾಗೆ ಕಣ್ಣೀರು ಇತ್ತು. ಆದರೆ ಅವಳು ಯಾವಾಗ ದೇವ ಸನ್ನಿಧಾನದಲ್ಲಿ ದೇವರ ಮುಂದೆ ಕಣ್ಣೀರು ಸುರಿಸಿದಳು, 18ನೇ ವಾಕ್ಯ ಹೇಳುತ್ತದೆ, ಅದೇ 1 ಸಾಮುವೇಲ 1ನೇ ಅಧ್ಯಾಯ 18ನೇ ವಾಕ್ಯ, ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಮುಂದಿನ ವಾಕ್ಯ ಗಮನಿಸಿ, ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಅವಳ ಮುಖದಲ್ಲಿ ದುಃಖವು ಕಾಣಲಿಲ್ಲ. ಪ್ರೀತಿಯ ದೇವ ಮಕ್ಕಳೇ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ,
ಏನೆಂಬುದಾಗಿ ಹೇಳಿದರೆ, ಅವಳ ಗಂಡನ ಮುಂದೆ ಕಣ್ಣೀರು ಸುರಿಸಿದಾಗ ಅವಳಿಗೆ ತಿರುಗಿ ಕಣ್ಣೀರು ಬರುತ್ತಾ ಇತ್ತು. ಆದರೆ ಯಾವಾಗ ಅವಳು ದೇವರ ಮುಂದೆ ಕಣ್ಣೀರನ್ನು ಸುರಿಸಿದಳೋ ಅವಳ ಕಣ್ಣೀರಿಗೆ ಒಂದು ಸ್ಟಾಪ್ ಆಯಿತು. ಅವಳು ನಂತರ ದುಃಖ ಪಡಲೇ ಇಲ್ಲ. ಹೌದು ಪ್ರಿಯ ದೇವಜನರೇ, ನಾವು ದೇವರ ಮುಂದೆ ಕಣ್ಣೀರಿಡುವಾಗ ನಮ್ಮ ಕಣ್ಣೀರನ್ನು ಒರೆಸಿ ತಿರುಗಿ ಕಣ್ಣೀರು ಬರದ ಹಾಗೆ ದೇವರು ನಮ್ಮನ್ನ ಆಶೀರ್ವದಿಸುತ್ತಾನೆ. ಅದಕ್ಕೆ ನಾನು ಹೇಳ್ತಾನೆ, ಮನುಷ್ಯರ ಮುಂದೆ 1000 ಹನಿ ಕಣ್ಣೀರು ಸುರಿಸುವುದಕ್ಕಿಂತಲೂ ನನ್ನ ಯೇಸುವಿನ ಮುಂದೆ 1 ಹನಿ ಕಣ್ಣೀರು ಸುರಿಸುವುದಾದರೆ ಬೆಲೆ ಇದೆ. ನನ್ನ ಯೇಸುವಿನ ಮುಂದೆ 1 ಕಣ್ಣೀರು ಹನ್ನಳು ಸುರಿಸಿದಾಗ ಅವಳ ಕಣ್ಣೀರಿಗೆ ದೇವರು ಬೆಲೆ ಕೊಟ್ಟು ಅದೇ ವರ್ಷದಲ್ಲಿ ಮಕ್ಕಳ ಭಾಗ್ಯವನ್ನ ಅನುಗ್ರಹಿಸಿದರು. ಇವತ್ತು ನನ್ನ ಪ್ರಶ್ನೆ, ನೀವು ಯಾರ ಮುಂದೆ ಕಣ್ಣೀರು ಸುರಿಸುತ್ತಾ ಇದ್ದೀರಾ? ನಿಮ್ಮ ತಂದೆ ತಾಯಿಗಳ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀರಾ? ನಿಮ್ಮ ಸ್ನೇಹಿತರ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀರಾ? ನಿಮ್ಮ ಗಂಡನ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀರಾ? ಅದೆಲ್ಲವೂ ವ್ಯರ್ಥ. ಅವೆಲ್ಲವೂ ಅವರ ಮುಂದೆ ಕಣ್ಣೀರು ಸುರಿಸುವುದಾದರೆ ನಮಗೆ ಬಿಡುಗಡೆ ಇಲ್ಲ. ಆದರೆ ಯೇಸುವಿನ ಮುಂದೆ ದೇವರ ಬಳಿಯಲ್ಲಿ ನಮ್ಮ ಕಣ್ಣೀರನ್ನು ಸುರಿಸುವಾಗ ಹನ್ನಳು ಹೇಗೆ ಕಣ್ಣೀರು ಸುರಿಸಿದಳು, ದೇವರು ಅವಳ ಜೀವಿತದಲ್ಲಿ ಅದ್ಭುತವನ್ನ ಮಾಡಿದರು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಹನ್ನಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳು, ದೇವರು ಅವಳ ಕೊರತೆಯನ್ನ ನೀಗಿಸಿದರು. ಮೊದಲನೇದಾಗಿ ನಾನು ಹೇಳಿದೆ, ದೇವರು ಹಾಗರಳ ಕಣ್ಣೀರನ್ನ ಕಂಡರು. ಎರಡನೇದಾಗಿ ದೇವರು ಹನ್ನಳ ಕಣ್ಣೀರನ್ನ ಕಂಡರು. ಮೂರನೇದಾಗಿ ದೇವರು ನಿನೆವೆಯ ಜನರ ಕಣ್ಣೀರನ್ನ ಕಂಡರು. ನಿನೆವೆ ಎಂಬಂತ ಪಟ್ಟಣ ಒಂದು ದೊಡ್ಡ ಪಟ್ಟಣವಾಗಿತ್ತು. ದೇವರು ಯೋನನಿಗೆ ಹೇಳಿದರು, ಆ ಜನರು ಬಹಳ ಪಾಪ ಮಾಡುತ್ತಾ ಇದ್ದಾರೆ, ಆ ನಿನೆವೆಯ ಪಟ್ಟಣವನ್ನ ನಾನು ನಾಶ ಮಾಡುತ್ತೇನೆ. ಆ ಸಮಯದಲ್ಲಿ ಯೋನನನ್ನ ದೇವರು ಆ ಪಟ್ಟಣಕ್ಕೆ ಕಳಿಸಿದಾಗ ದೇವರ ವಾಕ್ಯ ಹೇಳುತ್ತದೆ, ಅವನು ಪ್ರಸಂಗ ಮಾಡಿದ ಆ ಜನರೆಲ್ಲ ಏನು ಮಾಡಿದರು? ಉಪವಾಸ ಇದ್ದು ಕಣ್ಣೀರಿಟ್ಟರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವರು ಯಾವಾಗ ಕಣ್ಣೀರಿಟ್ಟರೋ ದೇವರು ಆ ಪಟ್ಟಣವನ್ನ ನಾಶ ಮಾಡಲಿಲ್ಲ. ದೇವರು ನಿನೆವೆ ಪಟ್ಟಣದ ಜನರ ಕಣ್ಣೀರನ್ನ ಮಾನಿಸಿ ಆ ಪಟ್ಟಣವನ್ನ ನಾಶ ಮಾಡದೆ ಅವರಿಗೆ ದೇವರು ಇನ್ನೊಂದು ಆಯ್ಕೆಯನ್ನ ಕೊಟ್ಟರು. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಅವರ ಕಣ್ಣೀರು, ಆ ನಿನೆವೆಯ ಜನರು ರಕ್ಷಿಸಲ್ಪಟ್ಟರು. ಒಬ್ಬ ತಾಯಿ ತನ್ನ ಮಗನಿಗಾಗಿ ಪ್ರಾರ್ಥಿಸುತ್ತಿದ್ದಳು, ಹಗಲು ರಾತ್ರಿ ಪ್ರಾರ್ಥಿಸುತ್ತಿದ್ದಳು. ಆ ಮಗನು ಭಾನುವಾರ ಬಂದರೆ ಅವನು ಸಭೆಗೆ ಬರೋದಿಲ್ಲ, ಕ್ರಿಕೆಟ್ ಆಟವನ್ನು ಆಡುವುದಕ್ಕಾಗಿ ಹೋಗುತ್ತಿದ್ದನು. ಅನೇಕ ವರ್ಷಗಳು ಉರುಳಿದವು. ಆ ತಾಯಿ ಕಣ್ಣೀರಿನಿಂದ ತನ್ನ ಮಗನಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಆ ಮಗನು ಕ್ರಿಕೆಟ್ನಲ್ಲಿ ಉನ್ನತ ಅನುಭವವನ್ನು ಹೊಂದುತ್ತಾ ಬಂದ. ದೇವರ ಬಗ್ಗೆ ಭಕ್ತಿ ಇಲ್ಲ. ಆ ತಾಯಿ ಹಗಲು ರಾತ್ರಿ ಕಣ್ಣೀರಿಟ್ಟ ಫಲವಾಗಿ ಒಂದು ದಿವಸ ಆ ಮಗನು ಸಂಧಿಸಲ್ಪಟ್ಟ. ಇವತ್ತು ಆ ಮಗನು ಆ ತಾಯಿಯ ಪ್ರಾರ್ಥನೆಯ ನಿಮಿತ್ತವಾಗಿ ಒಂದು ದೊಡ್ಡ ಸೇವಕನಾಗಿದ್ದಾನೆ, ಒಂದು ದೊಡ್ಡ ಸಭೆಯ ಸಭಾಪಾಲಕನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಮಕ್ಕಳಿಗಾಗಿ ನೀವು ಕಣ್ಣೀರಿಡುವಾಗ ಆ ಕಣ್ಣೀರನ್ನು ದೇವರು ಮಾನಿಸಿ ನಿಮ್ಮ ಮಕ್ಕಳನ್ನು ಸಂಧಿಸುತ್ತಾನೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದಾರೆ, ಯೇಸುಸ್ವಾಮಿ ಶಿಲುಬೆಗೆ ಹೋಗುವಾಗ ಅನೇಕ ಜನರು ಕಣ್ಣೀರಿಟ್ಟರು, ಅನೇಕ ತಾಯಂದಿರು ಕಣ್ಣೀರಿಟ್ಟರು, ಅನೇಕ ಸಹೋದರಿಯರು ಕಣ್ಣೀರಿಟ್ಟರು. ದೇವರು ಹೇಳಿದರು, ನೀವು ನನಗಾಗಿ ಅಳಬೇಡಿರಿ, ನೀವು ನಿಮ್ಮ ಮಕ್ಕಳಿಗಾಗಿ ಅಳಿರಿ ಎಂಬುದಾಗಿ. ಹೌದು ಪ್ರೀತಿಯ ದೇವ ಜನರೇ, ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ರಿ. ಮೊದಲನೇದಾಗಿ ನಾನು ಹೇಳಿದೆ, ಹಾಗರಳು ಕಣ್ಣೀರನ್ನ ದೇವರು ಕಂಡರು. ಎರಡನೇದಾಗಿ ಹನ್ನಳ ಕಣ್ಣೀರನ್ನ ದೇವರು ಕಂಡರು. ಮೂರನೇದಾಗಿ ನಿನೆವೆ ಜನರ ಕಣ್ಣೀರನ್ನ ದೇವರು ಕಂಡರು. ನಾಲ್ಕನೇದಾಗಿ ಹಿಜ್ಕೀಯನ ಕಣ್ಣೀರನ್ನ ದೇವರು ಕಂಡರು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನ ಓದಿಕೊಳ್ಳೋಣ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. 2ನೇ ವಾಕ್ಯ, ಇದನ್ನು ಕೇಳಿದ
ಹೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, 3ನೇ ವಾಕ್ಯ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೋ ಯಥಾರ್ಥ ಚಿತ್ತನಾಗಿಯೋ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊಂಡು ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ನೋಡಿ, ಇಲ್ಲಿ ಒಬ್ಬ ರಾಜನಿದ್ದಾನೆ, ಹಿಜ್ಕೀಯ ಅರಸನು. ಅವನಿಗೆ ಪ್ರವಾದಿಯಾದ ಯೆಶಾಯನು ಬಂದು ಹೇಳ್ತಾ ಇದ್ದಾನೆ, ಒಳ್ಳೆ ಸುದ್ದಿ ಅಲ್ಲ, ಕೆಟ್ಟ ಸುದ್ದಿ. ಏನಂತ ಹೇಳಿದ್ರೆ, ಹಿಜ್ಕೀಯ, ನೀನು ನಾಳೆ ಸಾಯಲಿಕ್ಕಿದ್ದೀಯಾ, ಏನೆಲ್ಲ ಮಾಡಬೇಕು ಮುಂಚೆನೆ ಅದನ್ನು ಮಾಡಿ ಮುಗಿಸಿಬಿಡು. ನಾವಾಗಿದ್ರೆ ಏನಾಗ್ತಾ ಇದ್ವು, ಅವರು ಸಾಯ್ತೀವಿ ಅಂತ ನಮಗೆ ಹೇಳಿದ್ರೆ ಅವ್ರು ಹೇಳೋ ಮುಂಚೆನೆ ನಾವು ಸತ್ತೋಗ್ಬಿಡ್ತಾ ಇದ್ವಿ. ಆದರೆ ಹಿಜ್ಕೀಯ ಏನು ಮಾಡಿದ? ದೇವರ ವಾಕ್ಯ ಹೇಳ್ತದೆ, ಅವನು ಗೋಡೆಯ ಕಡೆಗೆ ತನ್ನ ಮುಖವನ್ನು ಮಾಡಿಕೊಂಡು ಅವನೇನು ಮಾಡ್ತಾ ಇದ್ದಾನಂತ ಹೇಳಿದ್ರೆ ಪ್ರಾರ್ಥಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಹೇಗೆ ಪ್ರಾರ್ಥಿಸಿದನಂತ ಹೇಳಿದ್ರೆ ಅವನು ಕಣ್ಣೀರಿನಿಂದ ಪ್ರಾರ್ಥಿಸಿದನು. ದೇವರೇ, ನಾನು ಒಳ್ಳೆಯವನಾಗಿದ್ದೇನೆ, ನಾನು ನಂಬಿಗಸ್ತನಾಗಿದ್ದೇನೆ, ನನ್ನನ್ನು ನೆನಪು ಮಾಡಿಕೊ ಎಂಬುದಾಗಿ ದೇವರು ಹೇಳಿದರು. 1ನೇ ವಾಕ್ಯದಲ್ಲಿ ಮರಣದ ಸುದ್ದಿ, 2ನೇ ವಾಕ್ಯದಲ್ಲಿ ನೀನು ಸತ್ತು ಹೋಗ್ತೀಯ ಅಂತ ಹೇಳಿದರು, 3ನೇ ವಾಕ್ಯದಲ್ಲಿ ಅವನು ಪ್ರಾರ್ಥನೆ ಮಾಡಿದ. 4ನೇ ವಾಕ್ಯ ಹೇಳ್ತದೆ, ಯೆಶಾಯ 38 4ನೇ ವಾಕ್ಯ, ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಎಂಥ ಒಂದು ಅದ್ಭುತ! ಯಾವ ಪ್ರವಾದಿ ನೀನು ಸತ್ತು ಹೋಗ್ತೇನೆ ಎಂಬುದಾಗಿ ಹೇಳಿ ಹೋದನೋ ಅದೇ ಪ್ರವಾದಿ ಇನ್ನೂ ಅವನ ಅರಮನೆಯನ್ನೇ ಬಿಟ್ಟು ಹೋಗಿಲ್ಲ. ಆಲ್ರೆಡಿ ದೇವರು ಆ ಪ್ರವಾದಿಗೆ ಇನ್ನೊಂದು ಸಂದೇಶ ಕೊಟ್ಟರು. ದೇವರು ಹೇಳ್ತಾ ಇದ್ದಾರೆ, ನಾವು ಅವನಿಗೆ ಹಿಜ್ಕೀಯನಿಗೆ ಹೋಗಿ ಹೇಳು, ಏನಂತ ಹೇಳಿದ್ರೆ, ನಾನು ಅವನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ಅವನ ಕಣ್ಣೀರನ್ನು ನಾನು ನೋಡಿದ್ದೇನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ದೇವರು ಹಿಜ್ಕೀಯನ ಕಣ್ಣೀರನ್ನು ನೋಡಿ ಅವತ್ತೇ ನಾಳೆನೇ ಸತ್ತೋಗ್ಬೇಕು ಅವನು. ಆದರೆ ದೇವರ ವಾಕ್ಯ ಹೇಳ್ತದೆ 15 ವರ್ಷಗಳು. ಈ LIC ಎಲ್ಲ ಈ ಗ್ರೇಸ್ ಪೀರಿಯಡ್ ಅಂತೇಳಿ 1 ತಿಂಗಳು ಕೊಡ್ತಾರೆ. ಇವನ ಲೈಫ್ LIC, ಇವನು ಸತ್ತು ಹೋಗ್ಬೇಕಾಗಿತ್ತು ಹಿಜ್ಕೀಯ. ಅವನ ದೇವರ ಗ್ರೇಸ್ ಪೀರಿಯಡ್ ಆಗಿ 1 ತಿಂಗಳಲ್ಲ 15 ವರ್ಷಗಳನ್ನು ಸೇರಿಸಿ ಕೊಟ್ಟರು. ಅದಾದ ನಂತರ 15 ವರ್ಷ ಹಿಜ್ಕೀಯ ಬದುಕಿದ. ಪ್ರೀತಿಯ ದೇವರ ಮಕ್ಕಳೇ, ಕಾರಣ ಏನು ಗೊತ್ತೇ? ಹಿಜ್ಕೀಯನು ಕಣ್ಣೀರಿನಿಂದ ಪ್ರಾರ್ಥಿಸಿದನು. ನಿಮ್ಮ ಜೀವಿತದಲ್ಲಿ ಕೂಡ ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದೇವರು ಅದ್ಭುತವನ್ನು ಮಾಡುತ್ತಾರೆ. ನೋಡಿ, ಸತ್ಯವೇದದಲ್ಲಿ ಬಹಳ ಚಿಕ್ಕ ವಾಕ್ಯ ಇದೆ. ಯಾವುದು ಗೊತ್ತಾ? ಯೇಸು ಕಣ್ಣೀರು ಬಿಟ್ಟನು. ಯಾವಾಗ ಯೇಸು ಕಣ್ಣೀರು ಬಿಟ್ಟನು ಗೊತ್ತಾ? ಮರಿಯಳು ಕಣ್ಣೀರು ಬಿಟ್ಟಾಗ. ಮರಿಯಳು ಅವನ ಸಹೋದರ ಲಾಜರನು ಸತ್ತು ಹೋದಾಗ ಅದನ್ನು ನೆನೆಸಿ ಅವಳು ಕಣ್ಣೀರಿಟ್ಟಾಗ ಆ ಕಣ್ಣೀರನ್ನು ಯೇಸು ನೋಡಿ ಯೇಸು ಕಣ್ಣೀರು ಇಟ್ಟನು. ಇನ್ನೊಂದು ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ನಾಯಿನ ಊರಿನಲ್ಲಿ ಒಬ್ಬಳು ವಿಧವೆ ಇದ್ದಳು. ಅವಳು ತನ್ನ ಮಗುವನ್ನು ಕಳ್ಕೊಂಡು ಕಣ್ಣೀರಿನಲ್ಲಿದ್ದಳು. ಯೇಸು ಆ ಕಣ್ಣೀರನ್ನು ನೋಡಿದಾಗ ಒಂದು ಹೆಜ್ಜೆ ಕೂಡ ಮುಂದೆ ಇಡಲಿಲ್ಲಂತೆ. ಅಂದರೆ ಅವಳ ಕಣ್ಣೀರನ್ನು ಒರೆಸುವುದಕ್ಕಾಗಿ ಸತ್ತು ಹೋದ ಮಗನನ್ನು ದೇವರು ಎಬ್ಬಿಸಿ ಅವಳಿಗೆ ಕೊಟ್ಟರು. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಕೂಡ ನೀನು ಕಣ್ಣೀರಿನಲ್ಲಿ ಇರುವಾಗ ನನ್ನ ಯೇಸು ಒಂದು ಅದ್ಭುತ ಮಾಡುತ್ತಾರೆ. ನೀನು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ನನ್ನ ಯೇಸು ಅದ್ಭುತ ಮಾಡುತ್ತಾರೆ. ನಾನು ಹೇಳಿದೆ, ಸತ್ಯವೇದದಲ್ಲಿ ಅನೇಕ ಜನರ ಕಣ್ಣೀರನ್ನು, ಪ್ರಾರ್ಥನೆಯನ್ನು ದೇವರು ಕೇಳಿ ಅದ್ಭುತ ಮಾಡಿದ್ದಾರೆ. ಹಾಗರಳ ಕಣ್ಣೀರನ್ನು ಕಂಡ ದೇವರು, ಹನ್ನಳ ಕಣ್ಣೀರನ್ನು ಕಂಡ ದೇವರು, ನಿನಿವೆ ಪಟ್ಟಣದ ಜನರ ಕಣ್ಣೀರನ್ನು ಕಂಡ ದೇವರು, ಹಿಜ್ಕೀಯನ ಅರಸನ ಕಣ್ಣೀರನ್ನು ಕಂಡ ದೇವರು, ಮರಿಯಳ ಕಣ್ಣೀರನ್ನು ಕಂಡ ದೇವರು, ನಾಯಿನೆಂಬ ಊರಿನಲ್ಲಿದ್ದಂಥ ಆ ತಾಯಿಯ ಕಣ್ಣೀರನ್ನು ಕಂಡ ದೇವರು ನಿನ್ನ ಕಣ್ಣೀರನ್ನು ಕೂಡ ಕಾಣಲಿಕ್ಕಿದ್ದಾನೆ. ಆತನು ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ. ನಿನ್ನ ಕಣ್ಣೀರನ್ನು ಆತನು ತಿತ್ತಿಯಲ್ಲಿ ಶೇಖರಿಸುತ್ತಾನೆ. ನಿನಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕಣ್ಗಳು ಮುಚ್ಚಿ ನೀವು ಕಣ್ಣೀರಿನಲ್ಲಿ ಇರ್ಬೋದು,
ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ. ದೇವರು ನಿಮ್ಮ ಕಣ್ಣೀರನ್ನು ಒರೆಸಲಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಾವು ಬರುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನೀವು ನಮ್ಮ ಕಣ್ಣೀರನ್ನು ಕಾಣುವ ದೇವರು ಸ್ವಾಮಿ. ದೇವರೇ, ಹಾಗರಳ ಹಾಗೆ, ಹನ್ನಳ ಹಾಗೆ, ನಿನೆವೆಯ ಜನರ ಹಾಗೆ, ಹಿಜ್ಕೀಯನ ಹಾಗೆ ಯಾರಾದರೂ ನಿನ್ನ ಜನರು ವಿವಿಧ ರೀತಿಯ ಸಮಸ್ಯೆಯಲ್ಲಿ, ಗೊಂದಲದಲ್ಲಿ, ಕಣ್ಣೀರಿನಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಅವರ ಕಣ್ಣೀರು ಒರೆಸಲ್ಪಡಲಿ. ಅವರ ಕುಟುಂಬದಲ್ಲಿ ಒಂದು ಅದ್ಭುತ ನಡೆಯಲಿ. ಮಕ್ಕಳ ವಿಷಯವಾಗಿ ಕಣ್ಣೀರಿಡುವ ಎಷ್ಟೋ ತಾಯಂದಿರಿದ್ದಾರೆ ಸ್ವಾಮಿ. ಆ ತಾಯಂದಿರ ಎಲ್ಲ ಕಣ್ಣೀರನ್ನು ಒರೆಸು ಬಿಡ್ರಿ. ಕಣ್ಣೀರಿನಿಂದ ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ರಿ. ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.